ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಈಗಷ್ಟೇ ಕರಾವಳಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಯಿತು. ಟ್ರೇಲರ್ ಅಂತೂ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮೊಟ್ಟಿಗೆ ಇದ್ದಾರೆ ದ ಬ್ಯೂಟಿಫುಲ್ ಆ್ಯಕ್ಟರ್ ಸುಷ್ಮಿತಾ ಭಟ್ ಅವರು. ಬನ್ನಿ ಮಾತನಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸುಷ್ಮಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಆ್ಯಕ್ಚುಲಿ ಟ್ರೇಲರ್ ತುಂಬ ಚೆನ್ನಾಗಿದೆ. ಸೊ ಏನಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ, ಸಾಕಷ್ಟು ಜನ ಅದ್ರ ಬಗ್ಗೆ ಮಾತನಾಡ್ತಾನೆ ಇದ್ದಾರೆ. ಅಂದರೆ ಜನ ಸಿನಿಮಾ ಥಿಯೇಟ್ರ್ ಹತ್ರ ಬಂದುಬಿಟ್ಟು ನೋಡ್ತಾ ಇಲ್ಲ. ಬಟ್ ಈ ರೀತಿಯಾದಂಥ ಒಂದು ಕ್ವಾಲಿಟಿ ಸಿನಿಮಾಗಳನ್ನ ಕೊಟ್ಟರೆ ಖಂಡಿತವಾಗ್ಲೂ ಯಾಕೆ ನೋಡೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಮೂಡುತ್ತೆ. ಸೊ 3 ವರ್ಷದ ಸತತ ಪ್ರಯತ್ನ ಅದ್ಭುತವಾಗಿ ಮೂಡಿ ಬಂದಿದೆ. ತಾವು ಈ ಪ್ರಾಜೆಕ್ಟನ್ನ ಭಾಗಿಯಾಗಿದ್ದೀರಾ, ಎಷ್ಟು ಖುಷಿ ಇದೆ? ನೀವು ಹೇಳ್ದಂಗೆ 3 ವರ್ಷದ ಪ್ರಯತ್ನ ಅದು ತೆರೆಯ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದರ ಒಂದು ಸ್ಮಾಲ್ ಭಾಗವಾಗಿ ನಾನು ಇರೋದು ನನಗೆ ತುಂಬ ಹೆಮ್ಮೆಯ ಪಾತ್ರ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಕ್ಚುಲಿ ಕೃಷ್ಣಾವತಾರಂ ತುಂಬ ಹಿಟ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಫಾರ್ ದಟ್. ಮತ್ತು ಕರಾವಳಿ ಸಿನಿಮಾ ಸ್ಟಾರ್ ಕ್ಯಾಸ್ಟ್ ನೋಡಿದ್ರೆ ಕೂಡ ತುಂಬ ಅದ್ಭುತವಾಗಿ ಪ್ರಜ್ವಲ್ ದೇವರಾಜ್ ಆಗಿರ್ಬೋದು, ರಾಜಬಿ ಶೆಟ್ಟಿ ಇವರೊಟ್ಟಿಗೆಲ್ಲ ಆ್ಯಕ್ಟ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಅಂದರೆ ಹೇಗಿತ್ತು ಅನುಭವ? ನಾನು ರಾಜ್ ಸರ್ ಜೊತೆ ವರ್ಕ್ ಮಾಡಿದ್ದು ಐ ಥಿಂಕ್ ನಾನು ಹೇಳೋದೇ ಬೇಡ. ಅವರು ಹೇಗೆ ಎಲ್ಲರನ್ನೂ ಟ್ರೀಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಇಟ್ಸ್ ಎ ಲರ್ನಿಂಗ್. ಒಬ್ಬ ಮನುಷ್ಯನ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಅವರಿಂದ ಒಂದು ದೊಡ್ಡ ಪಾಠ ಕಲಿಯೋಕ್ಕೆ ಸಿಗುತ್ತೆ. ಸೊ ನಾನು ಅವ್ರ ಜೊತೆಗೆ ಕಲ್ತಿದ್ದು ಅದೇ, ಮೋರ್ ದೆನ್ ಆ್ಯಕ್ಟಿಂಗ್, ನೀವು ಒಂದು ಹ್ಯೂಮನ್ ಬೀಯಿಂಗ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ತಾರೆ. ಸಾಮಾನ್ಯವಾಗಿ ಯಾವುದೇ ಆರ್ಟಿಸ್ಟ್ಗಳಿಗೆ ಇವಾಗ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಅವ್ರು ಒಪ್ಕೋಬೇಕು ಅಂದರೆ ಒಂದು ಎಲಿಮೆಂಟ್ ತುಂಬ ಕನೆಕ್ಟ್ ಆಗಿರುತ್ತೆ. ಸೊ ನಿಮಗೆ ಕರಾವಳಿ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೆ ಯಾವ ಎಲಿಮೆಂಟ್ ತುಂಬ ಕನೆಕ್ಟ್ ಆಯಿತು? ಸೊ ದಟ್ ಯು ಸೆಡ್ ಎಸ್ ಟು ದಿಸ್ ಪ್ರಾಜೆಕ್ಟ್. ಅದು ದ ರಾ ರಗೆಡ್ನೆಸ್ ಆಫ್ ದ ಸ್ಟೋರಿ ಒಂದು. ಆಮೇಲಿಂದ ಡೆಫಿನೆಟ್ಲಿ ರಾಜ್ ಸರ್ ಜೊತೆಗೆ ಒಂದು ಸ್ಕ್ರೀನ್ ಶೇರ್ ಮಾಡುವಂತಹ ಒಂದು ಆಪರ್ಚುನಿಟಿ. ಆಮೇಲಿಂದ ಅವರು ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ಅದರ ಏನೋ ಒಂದು ಬೃಹತ್ ವರ್ಲ್ಡ್ ಹೇಗೆ ಕ್ರಿಯೇಟ್ ಮಾಡಿದಾರೋ ಅದು ನನಗೆ ತುಂಬ ಇನ್ಸ್ಪೈರಿಂಗ್ ಅನ್ನಿಸ್ತು. ಆ್ಯಕ್ಚುಲಿ ಯಾರೋ ಪ್ರಶ್ನೆನ ಕೇಳ್ತಿದ್ರು, ಅಂದರೆ ಸಾಮಾನ್ಯವಾಗಿ ಮನುಷ್ಯರನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ, ಪ್ರಾಣಿಗಳನ್ನ ಹ್ಯಾಂಡಲ್ ಮಾಡೋದು ಹೆಂಗೆ ಮಾಡಿದ್ರಿ ಅಂತ. ಇಲ್ಲಿ ನೋಡಿದ್ರೆ ಅವ್ರು ಸರ್ ಹೇಳಿದರು 250 ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಅಷ್ಟು ಕೋಣಗಳನ್ನ ಉಪಯೋಗಿಸಿದ್ದಾರೆ. ಸೊ ನಿಮಗೆ ಅಂದರೆ ಹೆಂಗಿತ್ತು ಅನುಭವ? ಅಂದರೆ ಬಿಕಾಸ್ ಯೂಶಲಿ ಇಟ್ಸ್ ವೆರಿ ನ್ಯೂ ಅಲ್ವಾ, ಅದಕ್ಕೆ ಕೇಳ್ತಿದ್ದೆ. ಅದೇ ಅಂದರೆ ನಾನು ಹೊಸದಾಗಿ ಹೋದಾಗ ತುಂಬ ಭಯ ಆಯಿತು. ಆದರೆ ಪ್ರತಿಯೊಂದು ಕೋಣದ ಜೊತೆಗೆ ಅದನ್ನು ನೋಡ್ಕೊಂಡಿರೋರು ಅವ್ರ ಜೊತೆಗೆ ಕೋಣದ ಜೊತೆಗೆ ಇರ್ತಾರೆ. ಸೊ ಅವರೊಟ್ಟಿಗೆ ಮಾತಾಡಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಶ್ರಮಪಟ್ಟು, ಅಂದರೆ ಏನಂತಾರೆ, ಮನೆಯ ಒಂದು ಫ್ಯಾಮಿಲಿ ಮೆಂಬರ್ಗಿಂತ ಹೆಚ್ಚಾಗಿ ಇದಕ್ಕೆ ಏನೇನು ಇಷ್ಟ ಅಂತ ಹೇಳಿ ಅದನ್ನು ಕೊಡೋದಾಗಲಿ, ಅದಕ್ಕೆ ದಿನ ಮಸಾಜ್ ಮಾಡೋದಾಗಲಿ, ಅದನ್ನ ಯಾವ ರೀತಿ ನೋಡ್ಕೋತಾರೆ ಅಂತ ನೋಡಿದಾಗ ನಿಮಗೆ ಆ ಭಯ ಎಲ್ಲ ಹೋಗಿಬಿಡುತ್ತೆ. ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ಅಂತ ಹೇಳಿದಾಗ ನಾವು ನಮ್ಮ ಪ್ರೀತಿನ ಕೊಡಬೇಕು ಅನ್ನೋ ಥರ ಅನಿಸುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಆಯಿತು. ಸುಷ್ಮಿತಾ ಅವ್ರಿಗೆ ಈ ಸಿನಿಮಾದ ಯಾವ ಒಂದು ಪೋರ್ಷನ್ ತುಂಬ ಮನಸ್ಸಿಗೆ ಕನೆಕ್ಟ್ ಆಯಿತು? ಒಂದು ಕಂಬಳದ ಸೀಕ್ವೆನ್ಸ್ ಬರುತ್ತೆ. ಸೊ ಅದು ನನಗೆ ತುಂಬ ಇಷ್ಟವಾದಂತಹ ಒಂದು. ಹೇಳಂಗಿಲ್ವಾ? ಮತ್ತೊಂದು, ಆ್ಯಕ್ಚುಲಿ ಇವಾಗ ಪ್ರಸ್ತುತ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ರೂಟೆಡ್ ಸ್ಟೋರೀಸ್ ಮೂಲಕ ದೇಶಾದ್ಯಂತ ಹೆಸರುಗಳನ್ನ ಮಾಡ್ತಾ ಇದೆ. ಸೊ ಕರಾವಳಿ ಸಿನಿಮಾ ಕೂಡ ಪ್ರಾಬಬ್ಲಿ ಆ ಒಂದು ಅಂದರೆ ಇದಕ್ಕೆ ಸಾಲಿಗೆ ಸೇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ಸಿನಿಮಾದ ಬಿಗ್ಗೆಸ್ಟ್ USP ಬಗ್ಗೆ ನೀವು ಹೇಳೋದಾದರೆ ಒಂದು ಸೆಂಟೆನ್ಸ್ನಲ್ಲಿ ಏನು ಹೇಳ್ತೀರಾ? ಒಂದು ಸೆಂಟೆನ್ಸಲ್ಲಿ ಹೇಳಬೇಕಂದ್ರೆ ಕರಾವಳಿಯ ಒಂದು ಬೇಸಿಕ್ ದ ಸೋಲ್ ಆಫ್ ಕರಾವಳಿ ಏನಿದೆ ಅದನ್ನು ತೋರಿಸಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಬಳ, ಈ ಸ್ಪೋರ್ಟ್ ಬಗ್ಗೆ, ಅದರ ಹಿಂದೆ ಇರುವಂಥ ಶ್ರಮ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೀವು ಈ ಪ್ರಾಜೆಕ್ಟ್ ಒಪ್ಕೊಳ್ಳೋಕ್ಕಿಂತ ಮುಂಚೆ ಅಂದರೆ ನಿಮಗೆ ಗೊತ್ತಿತ್ತಾ ಕಂಬಳದ, ಅಂದರೆ ಈ ರೀತಿ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಮತ್ತು ಹೇಗೆಲ್ಲ ಪ್ರಿಪೇರ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿತ್ತಾ, ಇಲ್ಲ ನೀವು ಈ ಸಬ್ಜೆಕ್ಟ್ ಒಪ್ಕೊಂಡ ಮೇಲೆ ಎಲ್ಲ ತಿಳ್ಕೊಂಡ್ರೆ? ನನಗೆ ಖಂಡಿತ ಗೊತ್ತಿರಲಿಲ್ಲ. ಬಿಕಾಸ್ ಕಂಬಳದ ಮೇಲೆ ಜಾಸ್ತಿ ಕಾಂಟ್ರವರ್ಸೀಸ್ ಬೇರೆ ಆಗಿತ್ತು, ಪ್ರಾಣಿ ಹಿಂಸೆಯ ಮೇಲೆಲ್ಲ. ಬಟ್ ನೀವು ಅಲ್ಲಿಗೆ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಅವ್ರ ಪ್ರಾಣಿಗಳ ಮೇಲೆ ಅವರ ಎಷ್ಟು ಗೌರವ ಇಟ್ಕೊಂಡಿರ್ತಾರೆ, ಹೇಗೆ ನೋಡ್ಕೋತಾರೆ ಅನ್ನೋದು ನಿಮಗೆ ಅಲ್ಲಿಗೆ ಹೋಗಿ ಅವ್ರ ಜೊತೆಗಿದ್ದಾಗಲೇ ಗೊತ್ತಾಗೋದು. ನನ್ನ ಕೊನೆಯ ಪ್ರಶ್ನೆ, ಸುಷ್ಮಿತಾ ಅವರೇ, ಇವಾಗ ಸಾಮಾನ್ಯವಾಗಿ ಯಾವುದೇ ಪ್ರಾಜೆಕ್ಟ್ ಆದರೂ ಕೂಡ ಒಬ್ಬ ಆರ್ಟಿಸ್ಟ್ ಆಗಿರ್ಬೋದು, ಅದರಿಂದ ಯಾವುದಾದ್ರೂ ಒಂದು ಅಂದರೆ ಏನಾದರೂ ಒಂದು ಕಲಿತಾರೆ. ಸೊ ಈ ಸಿನಿಮಾದ ಈ ಕರಾವಳಿ ಪ್ರಾಜೆಕ್ಟಿಂದ ನೀವೇನೇನು ಕಲ್ತ್ರಿ? ಈಗೋ ಇಲ್ಲದೆ ಹಂಬಲಾಗಿ ಹೇಗೆ ಇರಬೇಕು ಒಂದು ಆರ್ಟಿಸ್ಟ್ ಅನ್ನೋದನ್ನು. ವಂಡರ್ಫುಲ್. ಸೊ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ, ಕರಾವಳಿ ಸಿನಿಮಾಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಮತ್ತಷ್ಟು ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಹೋಗಲಿ.